ನಮಸ್ಕಾರ ವೀಕ್ಷಕರೇ, ಪ್ರತಿಧ್ವನಿಗೆ ಸ್ವಾಗತ. ಈಗಾಗಲೇ ಮೇ 4ರಂದು ಪಂಚ ರಾಜ್ಯಗಳ ಫಲಿತಾಂಶ ಹೊರಬಿದ್ದಿರುವಂಥದ್ದು. ಅದರಲ್ಲಿ ತಮಿಳುನಾಡಿನ ಫಲಿತಾಂಶವು ಸಹ ಸಾಕಷ್ಟು ಒಂದು ಅಚ್ಚರಿಯನ್ನ ಮೂಡಿಸಿರುವಂಥದ್ದು. ಮುಖ್ಯವಾಗಿ ನೋಡಬೇಕಾದ್ರೆ ತಮಿಳುನಾಡಿನಲ್ಲಿ ಅಂದ್ರೆ ಆಡಳಿತಾರೂಢ DMK ಅನ್ನ ತಿರಸ್ಕರಿಸಿ ವಿಪಕ್ಷವಾಗಿದ್ದ AIDMK ಅನ್ನ ಮೂಲೆ ಗುಂಪು ಮಾಡಿ ಪರ್ಯಾಯ ಶಕ್ತಿಗೆ ಒಂದು ತಮಿಳುನಾಡಿನ ಜನರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದು ಯಾವುದು ಅಂದ್ರೆ TVK, ತಮಿಳ ವೆಟ್ರಿಗ ಕಳಗಂ. ನಟ ವಿಜಯ್ ನೇತೃತ್ವದ ಈ ಪಕ್ಷ ನೂತನವಾಗಿ ಪಕ್ಷ 2024ರಲ್ಲಿ ಅಸ್ತಿತ್ವಕ್ಕೆ ಬಂದ ಪಕ್ಷ 2 ವರ್ಷದಲ್ಲಿ 107 ಸ್ಥಾನಗಳನ್ನ ಪಡೆಯುವ ಮೂಲಕ ಈ ಬಾರಿ 2026ರ ಚುನಾವಣೆಯಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂತದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಆದ್ರೆ ಮೇ 4ರಂದು ಚುನಾವಣಾ ಫಲಿತಾಂಶ ಹೊರಬಿತ್ತು. ಅದಾದ ನಂತರ ನಡೆಯುತ್ತಿರುವ ಬೆಳವಣಿಗೆಗಳು ಇಡೀ ದೇಶವೇ ನೋಡ್ತಾ ಇರುವಂತದ್ದು. ಕ್ಷಣಕ್ಕೊಂದೊಂದು ಬೆಳವಣಿಗೆಗಳು ಈ ತಮಿಳುನಾಡಿನ ರಾಜಕೀಯದಲ್ಲಿ ನಡೀತಾ ಇರುವಂತದ್ದು. ಈ ದ್ರಾವಿಡ ನಾಡಿನ ರಾಜಕೀಯವೇ ಈ ರೀತಿಯಾಗಿ ಇದೆ ಅಂತಾನೆ ಹೇಳ್ಬೋದಾಗಿರುವಂತದ್ದು. ಕಾರಣ ವಿಜಯ್ ಅವರು CM ಆಗ್ಬೇಕು ಅನ್ನೋದು ಸಾಕಷ್ಟು ಜನರ ಒಂದು ಬಯಕೆ ಆಗಿರುವಂತದ್ದು. ಈಗಾಗಲೇ ವಿಜಯ್ ಅವರು ತಮ್ಮ ಚುನಾವಣಾ ಪ್ರಚಾರದ ಸಭಾ ಸಮಾರಂಭಗಳಲ್ಲೂ ಸಹ ಹೇಳಿರುವಂತದ್ದು, CM ಆಗ್ತೀನಿ, CM ಆಗೋ ಒಂದು ವಿಚಾರ ಇದೆ ಅನ್ನೋ ನಿಟ್ಟಿನಲ್ಲಿ ಅಭಿಮಾನಿಗಳು ಸಹ ತಮ್ಮ ಒಂದು ಬಯಕೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಈಗ ತಮಿಳುನಾಡಿನಲ್ಲಿ ನಡೀತಾ ಇರುವುದು ರಾಜಕೀಯ ಷಡ್ಯಂತ್ರಣ ಅಥವಾ ರಾಜಕೀಯ ಕುತಂತ್ರಣ ಅಥವಾ ರಾಜಕೀಯವೇ ಹೀಗೆ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇರುವಂತದ್ದು. ಮೇ 4ರಂದು ಚುನಾವಣಾ ಫಲಿತಾಂಶ ಹೊರಬೀಳುತ್ತೆ. ಅದಾದ ನಂತರ 107 ಸ್ಥಾನಗಳನ್ನ TVK ಪಡೆಯುತ್ತೆ. ಅಂದ್ರೆ ವಿಜಯ್ ಅವರು 2 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿರೋ ಕಾರಣಕ್ಕಾಗಿ 108 ಸ್ಥಾನ ಆಗುತ್ತೆ. ಆದ್ರೆ 107 ಸ್ಥಾನ. ಸೊ ಹೀಗಾಗಿ ಇದಾದ ನಂತರ ಸರ್ಕಾರ ರಚನೆಯ ಪ್ರಕ್ರಿಯೆ ಪ್ರಾರಂಭವಾಗಿರಬೇಕಿತ್ತು. ಆದರೆ ಅದು ಸಾಧ್ಯವಾಗಿರಲಿಲ್ಲ. ಕಾರಣ ವಿಜಯ್ ಅವರಿಗೆ ಸಂಖ್ಯಾಬಲದ ಕೊರತೆ ಕಾಡ್ತಾ ಇತ್ತು. 107 ಸ್ಥಾನಗಳನ್ನ ಗೆದ್ದಿರುವ TVK ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಜೊತೆಗೆ ಅಂದ್ರೆ DMK ಮತ್ತೆ AIDMK ಇವು ಅಧಿಕಾರದಿಂದ ಹೊರಗುಳಿಯುವ ಒಂದು ಕೆಲಸವನ್ನ ಅಲ್ಲಿನ ಒಂದು ಆ ರೀತಿಯಾದ ಒಂದು ತೀರ್ಪನ್ನ ಮತದಾರರು ನೀಡಿದ್ರು. ಆದರೆ ಸದ್ಯದ ತಮಿಳುನಾಡಿನ ಅಂದ್ರೆ ಈ ರಾಜಕೀಯ ಸ್ಥಿತಿಗತಿಯನ್ನು ನೋಡಿದಾಗ 108 ಅಂದ್ರೆ 118 ಸ್ಥಾನಗಳು ಮೆಜಾರಿಟಿ ಮ್ಯಾಜಿಕ್ ನಂಬರ್ 117 ಆದ್ರೆ ಒಂದು ಸ್ಪೀಕರ್ ಸ್ಥಾನ, ಒಟ್ಟು 118 ಸ್ಥಾನಗಳು ಒಂದು ಆಡಳಿತ ಪಕ್ಷಕ್ಕೆ ಅಂದ್ರೆ ಸರ್ಕಾರವನ್ನ ರಚನೆ ಮಾಡಲು ಬೇಕಾಗುವ ಒಂದು ಆಡಳಿತ ಪಕ್ಷಕ್ಕೆ ಇಷ್ಟು ಸ್ಥಾನಗಳ ಅಗತ್ಯ ಇದೆ. ಆ ಕಾರಣಕ್ಕಾಗಿಯೇ 3 ಬಾರಿ ಈಗಾಗಲೇ ರಾಜ್ಯಪಾಲರನ್ನ ಭೇಟಿ ಮಾಡಿ ವಿಜಯ್ ಅವರು ಸರ್ಕಾರ ರಚನೆಯ ಹಕ್ಕನ್ನ ಮಂಡಿಸಿದ್ರು. ಆದರೆ ರಾಜ್ಯಪಾಲರು ಅದಕ್ಕೆ ಅವಕಾಶ ಕೊಡಲಿಲ್ಲ. ಕಾರಣ ನೀವು 118 ಶಾಸಕರ ಸಹಿಯೊಂದಿಗೆ ಬೆಂಬಲದ ಪತ್ರವನ್ನ ತೆಗೆದುಕೊಂಡು ನನ್ನ ಹತ್ರ ಬಳಿ ಬನ್ನಿ ಅನ್ನೋ ನಿಟ್ಟಿನಲ್ಲಿ ತಮಿಳುನಾಡಿನ ರಾಜ್ಯಪಾಲರಾದ ರಾಜೇಂದ್ರ ಅರ್ಲೇಕರ್ ಅವರು ಸೂಚನೆಯನ್ನ ನೀಡಿದ್ರು. 3 ಬಾರಿ ಹೋದಾಗ ನಿರಾಶೆಯಿಂದಲೇ ವಿಜಯ್ ಅವರು ಲೋಕಭವನದಿಂದ ಹೊರ ಬಂದಿರುವಂತದ್ದು. ಅಂದ್ರೆ ಈ ಸದ್ಯ ಅಂದ್ರೆ ಈಗ ವಿಜಯ್ ಅವರ ಬಳಿ ಎಷ್ಟು ಬಲ ಇದೆ, ವಿಜಯ್ ಅವರಿಗೆ ಯಾವ್ಯಾವ ಪಕ್ಷಗಳು ಬೆಂಬಲವನ್ನ ನೀಡಿದೆ ಅನ್ನೋದು ಸಾಕಷ್ಟು ಒಂದು ಕುತೂಹಲಕ್ಕೂ ಕಾರಣವಾಗಿತ್ತು. ಆದ್ರೆ ಅದಕ್ಕೆ ಇದೀಗ ಎಲ್ಲವೂ ಸಹ ಒಂದು ಫುಲ್ ಸ್ಟಾಪ್ ಬಿದ್ದಂತೆ ಕಂಡು ಬರ್ತಾ ಇರುವಂತದ್ದು. 107 ಸ್ಥಾನ 107 ಸದಸ್ಯ ಬಲವನ್ನ ಹೊಂದಿರುವ TVK ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ 5 ಶಾಸಕರು ಬೆಂಬಲವನ್ನ ಘೋಷಿಸಿದ್ದಾರೆ. ಅದರಂತೆ CPIM ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ 2 ಸ್ಥಾನಗಳು ಅಂದ್ರೆ 2 ಸ್ಥಾನಗಳಲ್ಲಿ ಗೆದ್ದಿರುವ ಈ ಪಕ್ಷದ 2 ಶಾಸಕರು ಸಹ ಬೆಂಬಲವನ್ನ ಘೋಷಿಸಿರುವಂತದ್ದು. CPIM ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸ್ವಾದಿಗಳು ಈ ಒಂದು ಪಕ್ಷವು ಸಹ 2 ಸ್ಥಾನಗಳಲ್ಲಿ ಗೆದ್ದಿರುವಂತದ್ದು. ಆ ಶಾಸಕರು ಸಹ TVKಗೆ ಬೆಂಬಲವನ್ನ ಸೂಚಿಸಿರುವಂತದ್ದು. ಅಲ್ಲದೆ PCK ವಿದುರುತ್ತೈ ಚಿತ್ರುಗಳ್ ಕಚ್ಚಿ ಈ ಪಕ್ಷವು ಸಹ ಒಂದು 2 ಸ್ಥಾನಗಳನ್ನು ಹೊಂದಿರುವಂತದ್ದು. ಆದರೆ ಈ ಒಂದು VCK ಪಕ್ಷದ ಒಂದು ಬೆಂಬಲದ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ಸಹ ಮೂಡಿರುವಂತದ್ದು. ಆದರೆ ಅಧಿಕೃತವಾಗಿ ಇಂದು PCK ಪಕ್ಷದ ಮುಖ್ಯಸ್ಥರಾಗಿರುವ ಥೋಳ್ ತಿರುಮಾವಳನವರು ಅಧಿಕೃತವಾಗಿ ಘೋಷಣೆ ಮಾಡಿರುವಂತದ್ದು, ನಮ್ಮ ಬೆಂಬಲ TVKಗೆ ಬೆಂಬಲವನ್ನ ಘೋಷಣೆಯನ್ನ ಮಾಡ್ತೀವಿ, ಅಂದ್ರೆ ನಮ್ಮ ಬೆಂಬಲವನ್ನ TVKಗೆ ನೀಡ್ತೀವಿ ಅನ್ನೋದನ್ನ ಅಧಿಕೃತವಾಗಿ ತಿರುಮಾವಳನವರು ಘೋಷಣೆ ಮಾಡಿರುವಂತದ್ದು. ಅಲ್ಲದೆ ಮತ್ತೊಂದು ವಿಚಾರವನ್ನು ನೋಡಬೇಕಾದ್ರೆ ಈಗ 116 107 TVK 105 ಕಾಂಗ್ರೆಸ್ CPIM 2 ಸೇರಿ 2 ಪಕ್ಷಗಳು 2 ಸೇರಿ 4 ಜೊತೆಗೆ VCK 2 6 ಅಂದ್ರೆ 116 ಸ್ಥಾನಗಳು TVKಗೆ ಲಭಿಸಿದಂತೆ ಕಂಡು ಬರ್ತಿತ್ತು. ಆದರೆ ಆರಂಭದಲ್ಲಿ ಮುಸ್ಲಿಂ ಲೀಗ್ IUML ಮುಸ್ಲಿಂ ಲೀಗ್ ಪಕ್ಷವೂ ಸಹ ಒಂದು ಕಡೆ ವಿಜಯ್ ಅವರಿಗೆ ನಾವು ಬೆಂಬಲವನ್ನ ನೀಡೋದಿಲ್ಲ ಅನ್ನೋದನ್ನ ಹೇಳಿತ್ತು. ಆದ್ರೆ ಇದೀಗ ಅದು ಸಹ ಅಂದ್ರೆ ಈಗಾಗಲೇ ನನ್ನ ಜೊತೆ ಇರುವ 2 ಸ್ಥಾನಗಳನ್ನು ಹೊಂದಿರುವ ಪಕ್ಷಗಳು ಸರ್ಕಾರದ ಭಾಗವಾಗ್ತಿದ್ವಿ, ನಾವೇನು ಈ 2 ಸ್ಥಾನಗಳನ್ನು ಇಟ್ಕೊಂಡು ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುವುದಿಲ್ಲ, ಹೀಗಾಗಿ ನಾವು ಸಹ ಇದೇ ಒಂದು ಸರ್ಕಾರದ ಭಾಗವಾಗಿರೋಣ ಅನ್ನೋ ನಿಟ್ಟಿನಲ್ಲಿ ಒಂದು ಕಡೆ ಇಂಡಿಯನ್ ಮುಸ್ಲಿಂ ಲೀಗ್ ಯೋಚನೆ ಮಾಡಿರಂತೆ ಕಂಡು ಬರ್ತಾ ಇರುವಂತದ್ದು. ಅದಕ್ಕಾಗಿಯೇ ಇಂದು ಅಧಿಕೃತವಾಗಿ ಆ ಪಕ್ಷದ
ಇಬ್ಬರು ಶಾಸಕರು ಸಹ ಟಿವಿಕೆಗೆ ಬೆಂಬಲವನ್ನ ಘೋಷಿಸಿರುವಂತದ್ದು. ಹೀಗಾಗಿ ಅಧಿಕೃತವಾಗಿ ಇದೀಗ ನಟ ವಿಜಯ್ ಅವರ ಬಳಿ 120 ಶಾಸಕರ ಒಂದು ಬಲಾಬಲ ಇದ್ದಿರುವಂತದ್ದು. ಮ್ಯಾಜಿಕ್ ನಂಬರ್ 117 ಆದ್ರೆ ಈಗ ಅವರಿಗೆ ಬಹುಮತ ಸಾಬೀತುಪಡಿಸುವಲ್ಲಿ 118 ಸ್ಥಾನಗಳಾಗತ್ತೆ ಇತ್ತು, ಅದು ಸಹ ಈಗ ಸಾಧ್ಯ ಆಗಿದೆ. ಅದಕ್ಕೂ ಮೀರಿ 120 ಸ್ಥಾನಗಳು ಇದೀಗ ನಟ ವಿಜಯ್ ಅವರ ಬಳಿ ಇರುವಂತದ್ದು. ಹೀಗಾಗಿಯೇ ವಿಜಯ್ ಅವರು ರಾಜ್ಯಪಾಲರನ್ನ ಭೇಟಿ ಮಾಡುವ ಪ್ರಯತ್ನದಲ್ಲಿರುವಂತದ್ದು. ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡಿ ಮತ್ತೊಮ್ಮೆ ಸರ್ಕಾರ ರಚನೆಯ ಹಕ್ಕನ್ನ ಮಂಡಿಸಲು ವಿಜಯ್ ಅವರು ಸಿದ್ಧತೆಯನ್ನು ನಡೆಸಿಕೊಂಡಿರುವಂತದ್ದು. ಈಗಾಗಲೇ ಎಲ್ಲ ರೀತಿಯ ಪ್ರಹಸನಗಳು ತಮಿಳುನಾಡಿನ ರಾಜಕೀಯದಲ್ಲಿ ನೋಡಿರುವಂತದ್ದು. ಒಂದ್ ಕಡೆ ಡಿಎಂಕೆ ಎಐಡಿಎಂಕೆ ಮೈತ್ರಿಯ ಮಾತುಕತೆಗೆ ಚರ್ಚೆಗಳು ಸಹ ನಡೀತಾ ಇರುವಂತದ್ದು. ಅದೊಂದು ವಿಚಾರ ಬೇರೆ. ಆದ್ರೆ ಮತ್ತೆ ಬೇರೆ ಬೇರೆ ರೀತಿಯಾದ ಒಂದು ಕಾಂಗ್ರೆಸ್ ಜೊತೆಗೆ ಡಿಎಂಕೆ ಎಐಡಿಎಂಕೆ ಈ ಎಲ್ಲ ಪಕ್ಷಗಳು ಸಹ ತಮ್ಮದೇ ಆದ ರೀತಿಯಲ್ಲಿ ಒಳಗೆ ದಾಳವನ್ನ ಉಳಿಸ್ತಾ ಇರುವಂತದ್ದು ಗೊತ್ತಿರೋ ವಿಚಾರ. ಆದರೆ ಡಿಎಂಕೆ ಈಗಾಗಲೇ ಸ್ಪಷ್ಟನೆಯನ್ನು ನೀಡಿರುವಂತದ್ದು, ನಾವು ಸ್ಥಿರ ಸರ್ಕಾರವನ್ನ ಬಯಸ್ತೀವಿ, ಪ್ರಜಾಪ್ರಭುತ್ವವನ್ನು ಸರ್ಕಾರವನ್ನು ಬಯಸ್ತೀವಿ, ಜಾತ್ಯತೀತವಾದ ಸರ್ಕಾರವನ್ನು ಬಯಸ್ತೀವಿ, ತಮಿಳುನಾಡಿನ ಅಭಿವೃದ್ಧಿಗೆ ಶ್ರಮಿಸುವಂತ ಸರ್ಕಾರವನ್ನು ಬಯಸ್ತೀವಿ ಅನ್ನೋ ಮಾತನ್ನ ಡಿಎಂಕೆ ಮುಖ್ಯಸ್ಥ ಎಂ.ಕೆ. ಸ್ಟಾಲಿನ್ ಅಂದ್ರೆ ನಿಕಟಪೂರ್ವ ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ಅವರು ಹೇಳಿರುವಂತದ್ದು. ಎಲ್ಲವನ್ನು ನೋಡಿದಾಗ ಡಿಎಂಕೆ ಯಾವ ರೀತಿಯಾಗಿ ಆಟವನ್ನ ಆಡ್ತಾ ಇದೆ, ಎಐಡಿಎಂಕೆ ಯಾವ ರೀತಿಯಾದ ಆಟವನ್ನ ಆಡ್ತಾ ಇದೆ, ಎಐಡಿಎಂಕೆ ತನ್ನ ಶಾಸಕರನ್ನ ರೆಸಾರ್ಟ್ಗೆ ಯಾಕೆ ಶಿಫ್ಟ್ ಮಾಡಿತು ಅನ್ನೋ ಪ್ರಶ್ನೆ ಸಹ ಮೂಡ್ತಾ ಇರುವಂತದ್ದು. ಈ ಕಾರಣಕ್ಕಾಗಿಯೇ ಒಳಗೆ ರಾಜಕೀಯ ರಣತಂತ್ರಗಳು ಸಹ ನಡೀತಾ ಇರುವಂತದ್ದು ಒಂದು ಕಡೆ. ಆದರೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ವಿಜಯ್ ಅವರು ಇದೀಗ ಗೆದ್ದು ಬೀಗಿರುವಂತದ್ದು, ಅಂದ್ರೆ ನಂಬರ್ ಸ್ಥಾನವನ್ನ ತಲುಪುವಲ್ಲಿ ಯಶಸ್ವಿಯಾಗಿರುವಂತದ್ದು. 120 ಸ್ಥಾನಗಳ ಸದ್ಯ ಈಗ ವಿಜಯ್ ಅವರ ಬಳಿ ಇರುವಂತದ್ದು. 120 ಶಾಸಕರ ಸಹಿಯುಳ್ಳ ಒಂದು ಬೆಂಬಲ ಪತ್ರವನ್ನ ಇವತ್ತು ರಾಜ್ಯಪಾಲರ ಕೈಗೆ ವಿಜಯ್ ಅವರು ನೀಡ್ತಾ ಇರುವಂತದ್ದು. ಹೀಗಾಗಿಯೇ ತಮಿಳುನಾಡಿನಲ್ಲಿ ಇನ್ನು ಮುಂದಾದರೂ ವಿಜಯ್ ಅವರ ಒಂದು ಆರಂಭವಾಗುತ್ತಾ ಅನ್ನೋ ಪ್ರಶ್ನೆಯು ಇದೀಗ ಮೂಡ್ತಾ ಇರುವಂತದ್ದು. ಆದರೆ ಸದ್ಯದ ಸ್ಥಿತಿಯಲ್ಲಿ ಇದುವರೆಗೂ ಸಹ ಯಾವುದೇ ರೀತಿಯಾದ ಸ್ಪಷ್ಟ ಚಿತ್ರಣ ಕಂಡು ಬರ್ತಾ ಇಲ್ಲ ತಮಿಳುನಾಡಿನ ರಾಜಕಾರಣದಲ್ಲಿ. ಯಾಕಂದ್ರೆ ರಾತ್ರೋರಾತ್ರಿ ನಿನ್ನೆ ಬೆಳವಣಿಗೆಗಳನ್ನು ನೋಡಿದಾಗ ಅರ್ಥವಾಗುತ್ತೆ, ಕಾಂಗ್ರೆಸ್ ಶಾಸಕರನ್ನ ತಮಿಳುನಾಡಿನಿಂದ ಶಿಫ್ಟ್ ಮಾಡಿ ಹೈದರಾಬಾದ್ನಿಂದ ಬೆಂಗಳೂರು ಈ ರೀತಿಯಾದ ಬೆಳವಣಿಗೆಗಳು ಸಹ ನಡೀತಾ ಇರುವಂತದ್ದು. ಆದರೆ ಈಗ ಸದ್ಯದ ಮಾಹಿತಿ ಪ್ರಕಾರ ವಿಜಯ್ ಅವರಿಗೆ 120 ಶಾಸಕರ ಬೆಂಬಲವು ದೊರೆತಿರುವಂತದ್ದು. ಹೀಗಾಗಿ ವಿಜಯ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗುವ ಒಂದು ಸಮಯ ಸನಿಹದಲ್ಲಿರುವಂತದ್ದು, ಜೊತೆಗೆ ಸಮಯ ಕೂಡಿ ಬರುವ ಲಕ್ಷಣಗಳು ದಟ್ಟವಾಗಿರುವಂತದ್ದು. ಆದರೆ ಗೊತ್ತಿಲ್ಲ ಮುಂದಿನ ಹಂತಗಳಲ್ಲಿ ಯಾವ ರೀತಿಯಾದ ಬೆಳವಣಿಗೆಗಳು ತಮಿಳುನಾಡಿನ ರಾಜಕಾರಣದಲ್ಲಿ ನಡೀತವೆ, ಜೊತೆಗೆ ಯಾವ ರೀತಿಯಾದ ತಿರುವುಗಳನ್ನ ರಾಜಕೀಯ ಪಡೆಯುತ್ತೆ ಅನ್ನೋದು ಸಾಕಷ್ಟು ಒಂದು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಆದರೆ ಸದ್ಯದ ಮಾಹಿತಿ ಪ್ರಕಾರ ವಿಜಯ್ ಅವರು ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡಿ ಸರ್ಕಾರ ರಚನೆಯ ಹಕ್ಕನ್ನ ಮಂಡಿಸಲಿದ್ದಾರೆ. ಅದಾದ ಬಳಿಕ ವಿಜಯ್ ಅವರ ಒಂದು ಮನವಿಯನ್ನ ಪುರಸ್ಕರಿಸಿ ರಾಜ್ಯಪಾಲರು ಪ್ರಮಾಣ ವಚನ ಸ್ವೀಕಾರಕ್ಕೆ ಅನುಮತಿಯನ್ನ ನೀಡ್ತಾರಾ ಅಥವಾ ಮತ್ತೊಮ್ಮೆ ತಮ್ಮದೇ ಆದ ರೀತಿಯಾದ ಒಂದು ಮೊಂಡುತನವನ್ನ ಪ್ರದರ್ಶನ ಮಾಡ್ತಾರಾ ಅನ್ನೋದು ಸಾಕಷ್ಟು ಒಂದು ಕುತೂಹಲ ಕಾರಣವಾಗಿರುವಂತದ್ದು. ಈ ಕಾರಣಕ್ಕಾಗಿ ಈ ಎಲ್ಲ ಬೆಳವಣಿಗೆಗಳ ಮೇಲೆ ಸಾಕಷ್ಟು ಈಗಾಗಲೇ ಎಲ್ಲ ಜನರು ತಮಿಳುನಾಡಿನ ಮತದಾರರು, ಅದರಲ್ಲೂ ಮುಖ್ಯವಾಗಿ ವಿಜಯ್ ಅಭಿಮಾನಿಗಳು ಸಹ ಒಂದು ಹದ್ದಿನ ಕಣ್ಣಿಟ್ಟಿರುವಂತದ್ದು. ಮುಂದೆ ಏನಾಗುತ್ತೆ, ಮುಂದೆ ಯಾವ ರೀತಿಯಾದ ಬೆಳವಣಿಗೆ ಆಗುತ್ತೆ, ತಮಿಳುನಾಡಿನಲ್ಲಿ ವಿಜಯ್ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅನ್ನೋ ಸಾಕಷ್ಟು ಒಂದು ಆತಂಕಗಳು ಇರುವಂತದ್ದು. ಈ ಕಾರಣಕ್ಕಾಗಿ ಇವತ್ತು ವಿಜಯ್ ಅವರ ಅಭಿಮಾನಿಗಳು ತಮಿಳುನಾಡಿನ ಹಲವು ಕಡೆ ಪ್ರತಿಭಟನೆ ನಡೆಸಿ ರಾಜ್ಯಪಾಲರ ನಡೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ತಮಿಳುನಾಡಿನ ರಾಜ್ಯಪಾಲರನ್ನ ಇಲ್ಲಿಂದ ಮತ್ತೆ ವಾಪಸ್ ಕಳಿಸುವಂತೆ ನಿಟ್ಟಿನಲ್ಲಿ ಬೇಡಿಕೆಯನ್ನ ಇಟ್ಟಿರುವಂತದ್ದು. ಹೀಗಾಗಿಯೇ ತಮಿಳುನಾಡಿನಲ್ಲಿ ಸದ್ಯ ವಿಜಯ್ ಅವರ ಅಭಿಮಾನಿಗಳು ರಾಜ್ಯಪಾಲರ ನಡೆಯನ್ನ ಖಂಡಿಸಿದ್ದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಅಲ್ಲದೆ ಕೆಲವು ಅಭಿಮಾನಿಗಳು ಆತ್ಮಹತ್ಯೆಗೂ ಸಹ ಯತ್ನಿಸಿರುವ ಘಟನೆಗಳು ಸಹ ವರದಿಯಾಗಿರುವಂತದ್ದು. ಹೀಗಾಗಿಯೇ ಈ ರೀತಿಯಾದ ಒಂದು ಘಟನೆಗಳು ತಮಿಳುನಾಡಿನಲ್ಲಿ ನಡೆಯುತ್ತಿರುವುದು ಸಾಕಷ್ಟು ಎಲ್ಲ ಒಂದು ಕಡೆ ಎಲ್ಲರಿಗೂ ಆತಂಕಕಾರಿಯಾದ ವಿಚಾರವಾಗಿರುವಂತದ್ದು. ಈ ಕಾರಣಕ್ಕಾಗಿಯೇ ರಾಜ್ಯಪಾಲರು ಸಹ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ವಿಜಯ್ ಅವರಿಗೆ ಸರ್ಕಾರ ರಚನೆ ಮಾಡಲು ಒಂದು ಹಕ್ಕನ್ನ ಮಂಡಿಸಲು ಅವಕಾಶವನ್ನು ಕೊಟ್ಟು ಪ್ರಮಾಣ ವಚನವನ್ನು ಬೋಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಾಯಗಳು ಸಹ ಕೇಳಿ ಬರ್ತಾ ಇರುವಂತದ್ದು. ಕಾಂಗ್ರೆಸ್ ಜೊತೆಗೆ ಡಿಎಂಕೆ ಸೇರಿದಂತೆ ಸಾಕಷ್ಟು ಪಕ್ಷಗಳು ರಾಜ್ಯಪಾಲರ ನಡೆಯನ್ನ ಟೀಕಿಸ್ತಾ ಇರುವಂತದ್ದು. ಆದರೆ ಅಂತಿಮವಾಗಿ ಯಾವ ರೀತಿಯಾದ ಬೆಳವಣಿಗೆಗಳು ತಮಿಳುನಾಡಿನ ರಾಜಕಾರಣದಲ್ಲಿ ನಡೆಯುತ್ತವೆ ಅನ್ನೋದು ಸಾಕಷ್ಟು ಒಂದು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಮುಂದಿನ ಹಂತಗಳಲ್ಲಿ ಈ ತಮಿಳುನಾಡಿನ ರಾಜಕೀಯದಲ್ಲಿ ಯಾವ ರೀತಿಯಾದ ಚಟುವಟಿಕೆಗಳು ನಡೆಯುತ್ತವೆ, ರಾಜಕೀಯ ಚಟುವಟಿಕೆಗಳು ಯಾವ ರೀತಿಯಾಗಿ ಗರಿಗೆದರುತ್ತವೆ ಅನ್ನೋದು ಕಾದು ನೋಡಬೇಕಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.